ಬೇಲೂರು ಗೆಂಡೆಹಳ್ಳಿ ರಾಜ್ಯ ಹೆದ್ದಾರಿ ಅವ್ಯವಸ್ಥೆ, ಸ್ವಿಮ್ಮಿಂಗ್ ಪೂಲ್ನಂತಾದ ಬೃಹತ್ ಗುಂಡಿಗಳು, ತಕ್ಷಣ ರಸ್ತೆ ದುರಸ್ತಿಗೆ ಸಾರ್ವಜನಿಕರ ಆಗ್ರಹ. ಬೇಲೂರು ಗೆಂಡೆಹಳ್ಳಿ ಮೂಡಿಗೆರೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯ ದೊಡ್ಡಮೇದೂರು ಗಡಿ ಭಾಗದಲ್ಲಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಬೃಹತ್ ಗುಂಡಿಗಳಿಂದ ವಾಹನ ಸವಾರರು ಜೀವನವನ್ನು ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ. ಮಳೆ ನೀರಿನಿಂದ ಗುಂಡಿಗಳು ತುಂಬಿಕೊಂಡಿರುವುದರಿಂದ ರಸ್ತೆ ನೋಡಿದರೆ ಇದು ರಾಜ್ಯ ಹೆದ್ದಾರಿಯೋ ಅಥವಾ ಸ್ವಿಮ್ಮಿಂಗ್ ಪೂಲೋ ಎಂಬ ಅನುಮಾನ ಮೂಡುವಂತಿದ್ದು, ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರಾಜ್ಯ ಹೆದ್ದಾರಿ ಶೃಂಗೇರಿ, ಬಾಳೆಹೊನ್ನೂರು, ಹೊರನಾಡು ಸೇರಿದಂತೆ ಹಲವು ಧಾರ್ಮಿಕ ಕ್ಷೇತ್ರಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿದೆ. ಪ್ರತಿದಿನ ನೂರಾರು ಲಘು ಹಾಗೂ ಭಾರಿ ವಾಹನಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು, ಗರ್ಭಿಣಿಯರು, ರೋಗಿಗಳು ಹಾಗೂ ತುರ್ತು ಚಿಕಿತ್ಸೆಗೆ ತೆರಳುವ ಸಾರ್ವಜನಿಕರು ಇದೇ ಮಾರ್ಗವನ್ನು ಅವಲಂಬಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಅಭಿವೃದ್ಧಿಯ ಮಾತುಗಳಷ್ಟೇ, ರಸ್ತೆ ಮಾತ್ರ ನರಕಯಾತನೆ. ಈ ಕುರಿತು ರೈತ ಮುಖಂಡ ಧರ್ಮಪಾಲ್ ಕಂದಾವರ ಮಾತನಾಡಿ, ಈ ರಸ್ತೆ ಈಗ ಸಂಪೂರ್ಣ ಹಾಳಾಗಿದೆ. ಮಳೆ ಬಂದಾಗ ಗುಂಡಿಗಳು ನೀರಿನಿಂದ ತುಂಬಿ ವಾಹನ ಸವಾರರಿಗೆ ಕಾಣಿಸುವುದೇ ಇಲ್ಲ. ಪ್ರತಿದಿನ ಅಪಘಾತದ ಭೀತಿಯಲ್ಲೇ ಜನ ಸಂಚರಿಸುತ್ತಿದ್ದಾರೆ. ಸರ್ಕಾರ ಅಭಿವೃದ್ಧಿಯ ಮಾತುಗಳನ್ನು ಆಡುತ್ತಿದೆ, ಆದರೆ ಈ ರಸ್ತೆಯ ದುಸ್ಥಿತಿ ನೋಡಿದರೆ ಅಭಿವೃದ್ಧಿ ಎಲ್ಲಿದೆ ಎಂಬ ಪ್ರಶ್ನೆ ಮೂಡುತ್ತದೆ. ಶೃಂಗೇರಿ, ಬಾಳೆಹೊನ್ನೂರು ಹಾಗೂ ಹೊರನಾಡನ್ನು ಸಂಪರ್ಕ ಮಾಡೋಂಥ ಮುಖ್ಯ ರಸ್ತೆ ಆಗಿರ್ತದೆ. ನೂರಾರು ವಾಹನಗಳು ಈ ರಸ್ತೆಯಲ್ಲಿ ತಿರುಗಾಡ್ತಿದ್ದಾವೆ. ಗರ್ಭಿಣಿಯರು ಕೂಡ ಆಸ್ಪತ್ರೆಗೆ ಹೋಗಬೇಕಾಗಿದೆ. ಆದರೆ ಯಾರೂ ಕೂಡ ಜನಪ್ರತಿನಿಧಿಗಳಾದವರು ಈ ರಸ್ತೆ ಬಗ್ಗೆ ಗಮನ ಹರಿಸ್ತಾ ಇರೋದು ಒಂದು ಹಾಸ್ಯಾಸ್ಪದ ಆಗಿದೆ. ಇಲ್ಲಿ ನೋಡಿದರೆ ಸಾಕು, ಇಲ್ಲಿ 2-3 ಅಡಿ ಗುಂಡಿ ಬಿದ್ದಿದೆ. ದ್ವಿಚಕ್ರ ವಾಹನ ಸವಾರರಾಗಲಿ ಹಾಗೆ ಕಾರ್ನಲ್ಲಿ ಹೋಗೋರಾಗಲಿ ಅವರ ಪ್ರಯಾಣ ದುಸ್ತರ ಆಗಿದೆ. ದಯವಿಟ್ಟು ಯಾರಾದರೂ ಜನಪ್ರತಿನಿಧಿಗಳಿಗೆ ನಿಜವಾಗಿಯೂ ಸಾರ್ವಜನಿಕ ಹಿತಾಸಕ್ತಿ ಇದ್ದಿದೆ ಆದಲ್ಲಿ, ಜನಸಾಮಾನ್ಯರು ಬಿಡಿ, ನಾವೇನೂ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಅಧಿಕಾರ ಇಲ್ಲ, ವಿಧಾನಸಭೆ ಒಳಗೆ ಹೋಗೋಕ್ಕಾಗೋದಿಲ್ಲ. ಆದರೆ ಯಾರಿಗೆ ದೇವರು ವಿಧಾನಸಭೆಗೆ ಹೋಗೋಂಥ ಅವಕಾಶ ಮಾಡಿಕೊಟ್ರೆ ಜನಪ್ರತಿನಿಧಿಗಳು ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಾರಲ್ಲ, ಅವರು ದಯವಿಟ್ಟು ಈ ದೊಡ್ಡ ಒಂದು ಸ್ವಿಮ್ಮಿಂಗ್ ಪೂಲ್ನ ಮುಚ್ಚಿದರೆ ಅವ್ರಿಗೊಂದು ಒಳ್ಳೆ ದೇವರು ಒಳ್ಳೆ ಆರೋಗ್ಯ ಆಯುಸ್ ಕೊಡ್ತದೆ ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಶಾಶ್ವತ ದುರಸ್ತಿ ಕಾಮಗಾರಿ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. You are watching TV 46 News Kannada.